ಶಿವ ಚಿದಂಬರ ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಇವತ್ತು ಗೋಕರ್ಣದ ತಟದಲ್ಲಿ ಮತ್ತೆ ತಾಯಿ ವಿಠಾಬಾಯಿ ತನ್ನ ಅವತಾರ ಸಮಾಪ್ತ ಮಾಡಿದ ಸ್ಥಳವಿರಬಹುದು ಅಂದುಕೊಂಡು ಅದರ ಪಕ್ಕದಲ್ಲಿ ಬಂದು ಕುಳಿತಿದ್ದೇನೆ. ಏನೋ ಒಟ್ಟು ಮಹಾಸ್ವಾಮಿ ನೆನೆಸ್ಕೊಂಡಿರಬೇಕು, ನಾಮಸ್ಮರಣೆ ಮಾಡ್ಕೊಂಡಿರಬೇಕು. ಮೊದಲು ಒಂದು ಅಭಂಗ ಅಥವಾ ಭಜನೆ ಮಾಡೋಣ. ಚಿದಂಬರ ನಾಮ ಅಮೃತ ಸಾರ್ ಘ್ಯಾರೆ ಬಾಪನೋ ವಾರಂವಾರ. ಇದನ್ನು ನಮಗೆ ಕಲಿಸಿದ್ದಾರೆ, ನಾವು ಅದನ್ನು ಅನ್ಕೋತಿರಬೇಕು. ಚಿದಂಬರ ನಾಮ ಅಮೃತ ಸಾರ್ ಘ್ಯಾರೆ ಬಾಪನೋ ವಾರಂವಾರ ಅಂದರೆ ಅಮೃತ ಸಮಾನವಾದ ಚಿದಂಬರ ನಾಮವನ್ನು ನಾವು ಸದಾ ಸ್ಮರಿಸ್ತಿರ್ಬೇಕು ಅಂತ ಗುರು ಹಿರಿಯರು ಹೇಳ್ಯಾರ. ಅಭಂಗ ರೂಪದಲ್ಲಿ ನಮಗೆ ಕಲಿಸ್ಕೊಟ್ಟಾರೆ. ಎಷ್ಟೊಂದು ಅದ್ಭುತ ಇದನ್ನು ಸಿಂಪಲ್ ಭಾಳ ಇದನ್ನು ಮಾಡ್ಲಿಕ್ಕೆ ಕೊಟ್ಟಿಲ್ಲ ನಮಗೆ, ಅವ್ರು ಹೇಳಿಕೊಟ್ಟಾರೆ. ಇದು ಅಮೃತ ಸಾರ, ಇದನ್ನು ಮಾಡಬೇಕಾಗಿಲ್ಲ, ಸಮುದ್ರ ಮಥನ ಮಾಡಬೇಕಾಗಿಲ್ಲ, ಏನಿಲ್ಲ, ನಾಮಸ್ಮರಣೆ ಮಾಡ್ಕೋತೀರ್ರಿ, ನಿಮಗೆ ಅದು ಅಮೃತ ಸಮಾನ ಆಗ್ತದೆ, ನಿಮ್ಮ ಎಲ್ಲ ಇಚ್ಛೆಗಳು ಈಡೇರುತ್ತವ ಅಂತ ಹೇಳಿದರು. ಸಮುದ್ರ ಅಂದಾಗ ಮಹಾಸ್ವಾಮಿ ಲೀಲೆಯಲ್ಲಿ ಎರಡು ಘಟನೆಗಳು, ಎರಡು ಲೀಲೆಗಳು ಮಹಾಸ್ವಾಮಿದು ನಾವು ಓದಲಿಕ್ಕೆ ಸಿಗ್ತದೆ. ಅಪ್ರಕಾಶಿತರೊಳಗೆ ಎರಡು ಓದಲಿಕ್ಕೆ ಸಿಗ್ತಾವೆ. ಒಂದು ಕನಕಂದು, ಇನ್ನೊಂದು ಡಿಕ್ಮನ್ನು ಇದನ್ನು ಮಾಡಿದ್ದು ಬರ್ತದೆ. ಇವತ್ತು ನಾವು ಕನಕ ಬೇಡ್ರವನ ಇರ್ತಾನೆ, ಒಳ್ಳೆ ಗುರಿಕಾರ, ಅವನ್ನ ದೇಸಾಯರ ಕಡೆ ಕೆಲಸ ಮಾಡ್ತಿರ್ತಾನೆ, ಒಳ್ಳೆ ಇರೋದ್ರಿಂದ ಇಂಗ್ಲೀಷ್ ಅಧಿಕಾರಿ ಕಣ್ಣೊಳಗೆ ಬೀಳ್ತಾನೆ. ಅವರು ಮುಂಬೈ ಕರ್ಕೊಂಡು ಹೋಗ್ತಾರೆ, ಒಳ್ಳೆಯ ಅಧಿಕಾರಿ, ಒಳ್ಳೆಯ ಇದು. ಬಟ್ ಅವನು ಹೋಗುವ ಮುಂದೆ ಮಹಾಸ್ವಾಮಿ ನಾಮವನ್ನು ತೊಗೊಂಡು ಹೋಗಿರ್ತಾನೆ. ವಿಶೇಷ ಅಂದರೆ ಅವನಿಗೆ ಮುರುಗೋಡು ಹತ್ತಿರದಾವ ಅಂದ್ಕೊಂಡು ಮಹಾಸ್ವಾಮಿ ನಾಮವನ್ನು ಅವ್ನು ತೊಗೊಂಡು ಹೋಗಿರ್ತಾನೆ. ಮಹಾಸ್ವಾಮಿ ನಾಮವನ್ನು ಜೊತೆ ಹೋಗೋದ್ರಿಂದ ಏನಾಗ್ತದೆ, ಒಂಥರ ರಕ್ಷಣೆ ರೀ. ಮಹಾಸ್ವಾಮಿ ನಾವು ನಾಮಸ್ಮರಣೆ ಮಾಡ್ಕೋತಿದ್ವಿ ಅಂದ್ರೆ ಯಾವ ಬೇಕಾದ ಕೆಲಸ ಮಾಡಿರಿ, ಕಾರ್ಯ ರಾಜಕಾರ್ಯ ಬದುಕಲಿಕ್ಕೆ ಯಾವ ಬೇಕಾದ ಕೆಲಸ ಮಾಡಿದ್ರೆ ನಡೀತದೆ. ಆದರೆ ಉನ್ನತಿಗೆ ನಮ್ಮ ಮಾನವ ಜನ್ಮ ಬಂದದ್ದಕ್ಕೆ ಮಹಾಸ್ವಾಮಿ ನಾಮ ತಕ್ಕೊಳ್ಳೋದೇನದಲ್ಲ, ಕಾಯಂ ಸದಾ ನಮ್ಮ ಸ್ಮರಣೆ ಇರೋದರಿಂದ ಡೆಫಿನೆಟ್ಲಿ ಮುಂದಿನ ಜನ್ಮಕ್ಕೆ ಅದು ರಹದಾರಿ, ಒಂಥರ ಪಾಸ್ಪೋರ್ಟ್ ಇದ್ದಂಗೆ ರೀ ಅದು. ಅದಕ್ಕೆ ಅದು ನಾಮಗೆ ವಾರಂವಾರ ಅಂತಂದ್ರೆ, ಯಾಕಂದ್ರೆ ಅಮೃತ ಸಾರ ವಾರಂವಾರ ಅಂತ ನಮಗೆ ಹೇಳ್ಯಾರ. ನಾವು ಕನಕ ಮಹಾರಾಜ ಏನಾಗ್ತಾನೆ, ಬರ್ತಿರ್ತಾನೆ, ತಾನು ವರ್ಷಕ್ಕೊಮ್ಮೆ ಬರೋದು, ಮಹಾಸ್ವಾಮಿ ದರ್ಶನ ಮಾಡೋದು, ಹೋಗೋದು. ಒಂದೊಂದು ರೆಗ್ಯುಲರ್ ನಾವೆಲ್ಲ ಹೋಗ್ತೀವಲ್ಲ ರೀ, ಈಗ ಅಮರ ಕಲ್ಯಾಣಕ್ಕೆ ನಾವೆಲ್ಲ ಹೋಗ್ತೀವಿ, ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ, ಮಹಾಸ್ವಾಮಿನ ನೋಡ್ತೀವಿ, ದರ್ಶನ ಮಾಡ್ಕೊಂಡು ಬರ್ತೀವಿ. ಈಗೂ ನಮ್ಮ ಸಂಪ್ರದಾಯ ಅದಲ್ಲ, ನಮ್ಮ ವಿಶೇಷ ಎಲ್ಲೆಲ್ಲಿ ದೇವಸ್ಥಾನ ಹೋಗ್ತಿಲ್ಲ, ನಾವು ಬರ್ತಿದ್ದ. ಅವಾಗ ಸ್ವತಃ ಮಹಾಸ್ವಾಮಿನ ಇದ್ದರು, ಅವ್ನ ಮುಂದೆ ಅಲ್ಲೆಲ್ಲ ಆಡ್ತಿದ್ರು. ಆವಾಗ ಬರ್ತಾನೆ, ಒಮ್ಮೆ ಮಳೆ ಆಗ್ತದೆ. ಪ್ರತಿ ಸಲ ಮಹಾಸ್ವಾಮಿಗೆ ಅವ್ನು ಬೇಡ್ಕೊತಿರ್ತಾನೆ, ನನ್ನ ಅನುಗ್ರಹಿಸಿದ್ದು ಒಂದು ಏನಾರ ಒಂದು ಕೊಡಲ್ಲ ನನಗೆ ಅಂತೇಳಿ. ಆವಾಗ ಮಹಾಸ್ವಾಮಿ ಅಂತಾರೆ, ಒಂದು ಮೋಸ್ಟ್ಲಿ ಹೇಳಿದ್ಮೇಲೆ ನಾನು ಪದೇ ಹೇಳ್ತೀನಿ, ನಮ್ಮ ಮಹಾಸ್ವಾಮಿದು ಒಂದು ವಿಶೇಷ ಅಂದರೆ ಭಕ್ತೋತ್ಸವ. ಭಾಳ ತ್ರಾಸು ಕೊಡುವಲ್ರಿ, ನೀವು ಒಂದು ಬಿಟ್ಟು 2 ಸಲ ಕರೆದ್ರೆ 3ನೇ ಸಲ ಬಂದುಬಿಡ್ತಾನೆ ನಾವು. ಯಾಕಂದ್ರೆ ಅವ್ನಿಗೆ ಭಕ್ತರು ಬೇಕು. ನಮ್ಗಿಂತ ಹೆಚ್ಚು ಹುಚ್ಚು ಅವ್ನು, ಭಕ್ತರು ಹುಚ್ಚು ಅವಂಗದ. ಭಕ್ತರಿಗೆ ಭಗವಾನ್ ಹುಚ್ಚೋದನ್ನೆಲ್ಲ ಗೊತ್ತಿಲ್ಲ, ಭಕ್ತರು ಹುಚ್ಚು ನಮ್ಮ ಭಗವಾನ್ಗೆ ಅನ್ಕ ಭಾಳ ಅದು. ಹೀಗಾಗಿ ಅವ 2-3 ಸಲ ಬಂದು ಸತ್ತಿಗೊಂದು ಕೇಳ್ತಾನೆ, ನನಗೆ ಇದನ್ನು ಕೊಡು, ನನ್ನ ಮೇಲೆ ಕರುಣಾ ಮಾಡಿದ್ದಕ್ಕೆ, ನನ್ನ ಆಶೀರ್ವಾದ ಮಾಡಿದ್ದಕ್ಕೆ ಏನಾರು ಕೊಡು ಅಂತೇಳಿ. ಒಂದು ದಿವಸ ಅವರು ಗ್ರಾಮ ಪ್ರದಕ್ಷಿಣೆ ಹಾಕ್ತಿರ್ತಾರೆ. ಹಾಕೋ ಮುಂದೆ ಮಳೆ ಆಗಿರ್ತದೆ ರೀ, ಮೊದಲೇ ದಿವಸ ನಿಂತ್ಕೊಂಡಿರ್ತಾರೆ. ಅಲ್ಲಿ ನಿಂತ್ಕೊಂಡಾಗ ಇವನು ಅಲ್ಲಿ ದೂರದಿಂದ ಒಂದು ನಮಸ್ಕಾರ ಮಾಡ್ತಿರ್ತಾನೆ. ಅವನು ದೂರದಿಂದ ನಮಸ್ಕಾರ ಮಾಡ್ತಿರ್ತಾನೆ. ಅವ್ನು ನೋಡ್ದಂಗೆ ಮಾಡಿ ನಕ್ಕೋತ ಒಂದು ಕಡೆ ಮಾತಾಡ್ಕೋತ ನಿಂತಂಗೆ ಮಾಡ್ತಾರೆ. ಮಹಾಸ್ವಾಮಿ ಲೀಲೆ ಒಳಗೆ ಯಾಕೆ ಹಿಂಗೆ ಅಂತ ನಾವು ಭಾಳ ಪ್ರಶ್ನೆ ಮಾಡಬಾರ್ದು. ಯಾಕೆ ಹಿಂಗೆ ಅಂತಲ್ಲ, ಅವ್ರ ಕರುಣಾ, ಮಹಾಸ್ವಾಮಿಗೆ ನಮ್ಮ ಮೇಲೆ ಕರುಣಾ ಮಾಡಬೇಕು, ಆಶೀರ್ವಾದ ಮಾಡಬೇಕು ಅಂತ ಬಂದಾಗ ಏನೋ ಒಂದು ರೂಪದಾಗ ನಮಗೆ ಮಾಡ್ತಾರೆ. ಆ ಅರ್ಥ ಮಾಡ್ಕೊಳ್ಳೋ ಆ ರೂಪಕ್ಕೆ ನಾವು ಕ್ವಶನ್ ಮಾಡಬಾರ್ದು. ಈ ರೂಪದಾಗ ನಮಗೆ ಆಶೀರ್ವಾದ ಮಾಡ್ಯಾರಲ್ಲ ಅಂಥೇಳಿ ಖುಷಿ ಪಡಬೇಕು ಹೊರತು, ಹಿಂಗ್ಯಾಕೆ ನೀನು ಮಾಡಿದೆ ಅಂತ ರಿವರ್ಸ್ ಕ್ವಶನ್ ಮಾಡಬಾರ್ದು. ಇದು ಮಹಾಸ್ವಾಮಿದು ಒಂದು ವಿಶೇಷ ಇದು. ಅದಕ್ಕೆ ಅವ ನೋಡ್ತಾನೆ, ಯಾಕೆ ಮಹಾಸ್ವಾಮಿ ಇಷ್ಟೊತ್ತು ನಿಂತರು. ಆಮೇಲೆ ಸುತ್ತಮುತ್ತ ಭಕ್ತರಿದ್ದೇ ಇರ್ತಾರೆ, ರಾಜಾರಾಮ್ ಇರ್ತಾರೆ, ವಿಠಾಬಾಯಿ ಇರ್ಬೋದು, ಎಲ್ಲ ಮಹಾನ್ ಭಕ್ತರು ಇರ್ತಾರೆ ರೀ, ಮಹಾನ್ ಸಂತರು ಇರ್ತಾರೆ. ಮಹಾಸ್ವಾಮಿ ಅಂತ ಕೇಳುವಂಗಿಲ್ಲ, ಎಲ್ಲ ಭಕ್ತ ಮಂಡಳಿ ಇದ್ದೇ ಇರ್ತದೆ. ಬಟ್ ಅವ್ರು ಮಹಾಸ್ವಾಮಿಯಲ್ಲಿ ಒಂದು 10 ನಿಮಿಷ ನಿಂತ್ಕೊಂಡು ಅವರು ಎಲ್ಲರ ಹತ್ರ ಸುಖ ದುಃಖ ಮಾತಾಡ್ಕೊಂಡು, ಇನ್ನೊಬ್ರಿಗೆ ಯಾರೋ ಲೀಲಾ ಮಾಡಿರ್ಬೋದಾಗ ಆವಾಗ ಇನ್ನೊಬ್ರಿಗೂ ಏನೋ ಕರುಣ ಮಾಡಿರ್ಬೋದು, ಅದಕ್ಕೆ ನಿಂತಿರಬಹುದು. ಬಟ್ ಕನಕ ಅನಿಸ್ತದೆ ನನ್ನ ಸಲುವಾಗಿ ಇಲ್ಲಿ ನಿಂತಾರೆ ಅಂದ್ಕೊಂಡು ಅವನು ಇದಕ್ಕೆ ಹೋಗಿ
ಅಲ್ಲಿ ಮಹಾಸ್ವಾಮಿ ಅಲ್ಲಿಂದ ಹೋದ ಮೇಲೆ ಏನು ಮಾಡ್ತಾನೆ, ಅಲ್ಲಿ ಏನು ನಿಂತಿರ್ತಾರೆ ಅವ್ರು ಪಾದ ಮುಡಿರ್ತಾರೆ. ಎಂಥ ಅದ್ಭುತ ಅಂದರೆ ಹೇಳಲಿಕ್ಕೆ ನನಗೊಂಥರ ಇದಾಗ್ತದೆ, ಏನೋ ಭಾವ ತುಂಬ ಬರ್ತದೆ. ಪಾದ ಮುಡಿರ್ತಾವೆ ಮಹಾಸ್ವಾಮಿ, ಪಾದ ಮುಡಿರ್ತಾವೆ. ಅವನು ಅಷ್ಟು ಅದು ಕರೆಕ್ಟ್ ಅದನ್ನು ಕಟ್ ಮಾಡಿಕೊಂಡು ಆ ಮೃಣ್ಮಯ ಪಾದಕೆಗಳನ್ನು ತೊಗೊಂಡೋಗಿ ಚೆಂದಾಗೆ ಒಣಗಿಸ್ತಾನೆ. ಒಣಗಿಸಿ ಅದಕ್ಕೆಲ್ಲ ಏನಂತಾರೆ ಬೆಳ್ಳಿ ಕವಚ ಅಂದರೆ ಅವತ್ತಿನ ಶಕ್ತಿ ಅವ್ನಿಗೆ ಇರ್ತದೆ, ಯಾಕಂದ್ರೆ ಒಳ್ಳೆ ಅಧಿಕಾರಿ ಇರ್ತಾನಲ್ಲ, ಅದಕ್ಕೊಂದು ಬೆಳ್ಳಿ ಕವಚ ಮಾಡಿಸ್ತಾನೆ. ಅದಕ್ಕೆ ಮಾಡಿಸಿ ದಿನ ನಿತ್ಯ ಪೂಜೆ ಮಾಡೋದು, ಒಂದು ಬಿಟ್ಟು ಹತ್ತು ಅಭಂಗ ಅನ್ನೋದು ಅಥವಾ ಅಭಂಗ ಏನೋ ಗೊತ್ತಿದ್ದು ನಾಮಸ್ಮರಣೆ ಮಾಡೋದು, ದಿನ ಒಂದೇನೋ ಅದಕ್ಕೊಂದು ಪೂಜೆ ಮಾಡೋದು. ಇದು ಕೆಲಸ ಒಂದು ನಿತ್ಯ ಇರ್ತದೆ. ನೋಡ್ರಿ, ನಾವು ತಪಸ್ ಮಾಡ್ಲಿಕ್ಕೆ ಚಾಲೂ ಮಾಡ್ಲಿಕ್ಕೆ ಹತ್ತ ಕೂಡಲೇ ನನಗೆ ಇತ್ತೀಚೆಗೆ ಒಬ್ಬರು ಸಂತರು ಹೇಳೋ ಮುಂದೆ ಹೇಳಿದರು, ಫಸ್ಟ್ ಕೆಲಸ ಬರೋದನ್ನ ವಿಘ್ನ, ಫಸ್ಟ್ ಬರೋದನ್ನ ವಿಘ್ನ. ಹೆಂಗಾರೆ ಮಾಡಿ ನಾವು ಮಾಡೋದನ್ನ ನಿಲ್ಲಿಸ್ಬೇಕು. ನಾವು ಇವತ್ತು ಮೊದಲೇ ಅಂದ್ಕೊಂಡಿರ್ತೀವಿ ಮಹಾಸ್ವಾಮಿದು 6 ಮಾಲೆ ಜಪ ಮಾಡಬೇಕು ಅಂತೇಳಿ. ಮರುದಿವ್ಸ ಏನಕ್ಕೆ ಅನ್ನೋ ಪ್ರಕಾರಣ ಯಾರೋ ಮನೆಗಾರೆ ಬರ್ತಾರೆ ಅಥವಾ ಇನ್ನೆಲ್ಲೋ ನಾವು ಹೋಗ್ತೀವಿ, ತಡ ಆಗ್ತದೆ, ಟ್ರಾಫಿಕ್ನಾಗ ಸಿಕ್ಕೋತೀವಿ ಅಥವಾ ಮರೀತೀವಿ. 2ನೇ ದಿವಸ ನಮ್ಮ ಕಡೆ ನಮ್ಮ ಕೈಯಾಗ ಮಾಲೆ ಹಿಡ್ಲಿಕ್ಕೆ ಆಗೋದಿಲ್ಲ ರೀ. ಯಾಕಂತಂದ್ರೆ ನೀವು ಒಳ್ಳೇದು ಮಾಡಬೇಕು ಅಂತ ಹೊರಟಾಗ ಅದಕ್ಕೆ 100 ವಿಘ್ನ. ಇನ್ನು ಮಹಾಸ್ವಾಮಿ ಲೀಲೆ ಆಡ್ಬೇಕಂತ ವಿಚಾರ ಮಾಡಿದ ಮೇಲೆ ಕೇಳೋ ಹಂಗೆ ಇಲ್ಲಲ್ಲ. ಯಾಕಂದ್ರೆ ಮಹಾಸ್ವಾಮಿ ಮನಸ್ಸಿನಾಗ ಬಂತು, ಇವತ್ತು ನಾನು ಕನಕಕ್ಕೆ ಉದ್ಧಾರ ಮಾಡಬೇಕು ಅಂತ ಬಂದ ಮೇಲೆ ಪ್ರಶ್ನೆನೇ ಇಲ್ಲ. ಏನಾರ ಒಂದು ಮಾಡಿ ಅವ್ರಿಗೆ ಲೀಲಾ ಮಾಡ್ಬೇಕಂತ ಅವ್ರ ತಲೆಗೆ ಬಂತು ಅಂತಂದ್ರೆ ಲೀಲಾ ಆಡ್ತಿರ್ತಾರೆ ಅವರು. ಲೀಲಾ ಆಡೋ ಮುಂದೆ ಹೆಂಗೆ ಆಡ್ಬೇಕು ಲೀಲಾ? ಅದಕ್ಕೆ ಏನು ಮಾಡ್ತಾರೆ, ಮೊದಲೇ ಮಹಾಸ್ವಾಮಿ ಅಲ್ಲಿ ಏನು ಅವ್ರ ಮೇಲಿನ ಅಧಿಕಾರಿ ಇರ್ತಾನೆ, ಅವ್ನಿಗೆ ಹೇಳ್ತಾರೆ ಹೆಂಗಾರ ಮಾಡಿ ಅದನ್ನು ಪೂಜೆ ಭಂಗ ಮಾಡು ಹೇಳ್ದಂಗಲ್ರಿ. ಆವಾಗ ಏನೋ ಒಂದು ಕಾರಣದಿಂದ ಕನಕನ ಕರ್ಲಿಕ್ಕೆ ಕಳಿಸ್ತಾರೆ. ಲೆಕ್ಕದ ಒಳಗೆ ಏನೋ ವೇರಿಯೇಷನ್ ಆಗಿರ್ತದೆ, ಅದು ಇದು ಏನೋ ಹೇಳ್ತಾರೆ, ಕಳಿಸ್ತಾನೆ. ಇಲ್ಲ ರೀ, ನಾನು ಪೂಜೆ ಮಾಡ್ಲಿಕ್ಕೆ ಮೇಲೆ ಅಧಿಕಾರಿ ಕಾಲಿಗೆ ಅಂದ್ರೆ ಹೆಂಗೆ ರೀ? ಎದ್ದು ನಾವು ಓಡ್ತೀವಲ್ಲ, ಇವತ್ತಿಗೂ ಬಿಟ್ಟು ಹೋಗ್ತೀವಿ, ಮಹಾಸ್ವಾಮಿನೂ ಮರಿತೀವಿ, ಎಲ್ಲರೂ ಮರಿತೀವಿ. ಹೆಂಗೆ ನಮ್ಮ ಮೇಲೆ ಹೋಗಿರ್ತಾನೆ ಚಮಚಾಗಿರಿ ಮಾಡಿದ್ರು ನಾವು ಎಕ್ಸ್ಪರ್ಟು ಹಾಕ್ತೀವಿ. ಹಂಗೆ ಮಾಡೋದಿಲ್ಲ ನಾವು. ಎಂತಾನೆ ಈಗ ನನ್ನ ಮಹಾಸ್ವಾಮಿ ಪೂಜೆ ಟೈಮ್ ಆಗಿದೆ, ನಾನು ಬರೋದಿಲ್ಲ ಅಂತ ನಾವು. ಯಾಕಂದ್ರೆ ದೃಢ ಭಕ್ತಿ ಇದು ಸ್ವಾಮಿಗೆ ಬೇಕಾಗಿರೋದು, ದೃಢ ಭಕ್ತಿ. ಇದು ನಮ್ಮ ಹತ್ರ ಇಲ್ಲರಿ. ಇದನ್ನು ನಾವು ಮಾಡಿದರೆ ನಮಗೂ ಆಗ ಹೆಂಗೆ ಭಕ್ತರಿಗೆ ಸಾಕ್ಷಾತ್ಕಾರ ಅಥವಾ ಲೀಲೆಗಳನ್ನು ಮಾಡ್ಯಾನ ಸ್ವಾಮಿ ಇವತ್ತಿಗೂ ನಮ್ಮ ಜೊತೆನೂ ಮಾಡ್ತಾನೆ. ಅದರೊಳಗೆ 2 ಮಾತಾಯಿಲ್ಲ, ಅದರೊಳಗೇನು 2 ಮಾತಾಯಿಲ್ಲ. ಆ ನಂಬಿಕೆ ನಮಗೆಲ್ಲರಿಗೂ ಇರಲಿ. ಮಹಾಸ್ವಾಮಿದೊಂದು ಅದ್ಭುತ ಕೃಪಾ ಅದ. ನೀವು 2 ಹೇಳ್ತೇನೆ, ನಾನು ಪದೇ ಹೇಳ್ತೀನಿ. 2 ಬಿಟ್ಟು 3ನೇ ಸಲ ಮನಸ್ಸಿಗೆ ಇಟ್ಟು ಕರೆದ್ರೆ 3ನೇ ಸಲ ನಮ್ಗಿಂತ ನಾವು ಈ 3ನೇ ಸಲ ಚಿದಂಬರ ಅನ್ನೋಕ್ಕಿಂತ ಮೊದಲು ನಮ್ಮ ಮುಂದೆ ನಿಂತ್ಬಿಡ್ತಾನೆ ರೀ ಅವ್ನು ಅಂದ ಮಹಾಸ್ವಾಮಿ. ಭಕ್ತವತ್ಸಲ ಭಗವಾನ್ ಅನ್ನೋದಕ್ಕೆ ಕರೀತಾರೆ, ಬರೋದಿಲ್ಲ. ಸಿಟ್ಟು ಬರ್ತದೆ ರೀ ಮೇಲಿನವ್ರಿಗೆ, ಯಾವಾಗೂ ಸಿಟ್ಟು ಬರ್ತದಲ್ಲ ರೀ. ಸಿಟ್ಟು ಬರ್ತದೆ. ಸಿಟ್ಟು ಬಂದ ಕೂಡಲೇ ಹೆಂಗೆ ಇದ್ದಂಗಪ್ಪ, ಇಲ್ಲಾಂದ್ರೆ ನಾನು ನಿನ್ಗೆ ಹಂಗೆ ಆ ಶಿಕ್ಷೆ ಕೊಡ್ತೀನಿ, ಈ ಶಿಕ್ಷೆ, ನೌಕರಿ ತೆಗಿತೀನಿ, ಎಲ್ಲ ಇರ್ತಲ್ಲ ರೀ. ನೌಕರಿ ತೆಗಿತೀನಿ, ಕಾರಾಗೃಹ. ಆವಾಗಂತ ಇನ್ನು ಬ್ರಿಟಿಷ್ ರೂಲ್ ಅವ್ರು ಮಾತಾಡಿದ್ದ ಆಟ ಇತ್ತು, ಅವ್ರು ಆಡಿದ್ದ ಆಟ, ಅವ್ರು ಮಾಡಿದ್ದ ಕಾನೂನು. ಈಗ ಅಟ್ಲೀಸ್ಟ್ ಒಂದು ಸ್ವಲ್ಪ ಒಂದು ಕಾನೂನು ಅನ್ನೋದು ಅದ. ಅವಾಗೇನಿರಲಿಲ್ಲ, ಅವ್ರು ಮಾಡಿದ್ದ ಆಟ. ಕಡೆಗೆ ಅವನ್ನೆಲ್ಲ ಪೂಜೆ ಮುಗಿಸ್ಕೊಂಡು ಬರ್ತಾನೆ. ನೀ ನನ್ನ ಮಾತು ಕೇಳಿಲ್ಲ ಅಂತೇಳಿ ಕಾರಾಗೃಹಕ್ಕೆ ಹಾಕ್ತಾರೆ. ಇರ್ತಾನೆ ರೀ ಸ್ವಲ್ಪ ದಿವಸ ಇದ್ದು. ಕಡೆಗೆ ಮಹಾಸ್ವಾಮಿ ಏನಪ್ಪ ಇದು ನಿನ್ನ ಲೀಲಾ ಅಂತ. ಮಹಾಸ್ವಾಮಿಗೆ ಲೀಲಾ ಆಡ್ಬೇಕು ಅಂತ ಮನಸ್ಸು ಬಂದ ಮೇಲೆ ರೀ ಭಾಳ ಚಂದ ಲೀಲಾ ಆಡ್ತಾನೆ ನಾವು. ನಮ್ಗಳ ಜೊತೆನೂ ಆಡ್ತಿರ್ತಾನೆ, ಎಲ್ಲರ ಜೊತೆನೂ ಆಡ್ತಿರ್ತಾನೆ ನಾವು ಲೀಲಾ. ಅವನ ಲೀಲೆಗಳನ್ನು ನಾವು ಪ್ರಶ್ನೆ ಮಾಡಬಾರ್ದು, ಪದೇ ಹೇಳ್ತೀನಿ. ಅವ್ನು ಬರ್ತಾನೆ, ಲೀಲೆ ಆಡ್ತಾನೆ. ಕಡೆಗೆ ಏನು ಮೇಲೆ ಅವನ ಅಧಿಕಾರಿ ಇರ್ತಾನೆ, ಅವ್ನು ಹೇಳ್ತಾನೆ, ಇವಂಗೆ ಇದನ್ನು ಮಾಡಿರಿ, ಏನು ಸಮುದ್ರದೊಳಗೆ ಕರ್ಕೊಂಡು ಹೋಗಿ. ನಾ ಯಾಕೆ ಈ ಕತೆ ತೊಗೊಂಡೆ ಅಂದರೆ, ಈಗ ಸಮುದ್ರದ ಕೂತಿದ್ದಕ್ಕೆ ಈ ಕತೆ ತೊಗೊಂಡೆ. ಸಮುದ್ರದೊಳಗೆ ಇವನ್ನ ನಡ್ ಕರ್ಕೊಂಡು ಹೋಗಿ ಅವನು ಇದನ್ನು ಮಾಡಿ ಬರ್ರಿ, ಸಮುದ್ರದಾಗ ಚೆಲ್ಲಿ ಬರ್ರಿ ಅಂದರೆ ಸಮುದ್ರದೊಳಗೆ ಅವನು ವಿಸರ್ಜನೆ ಮಾಡಿರಿ. ಜೀವಂತ ಸಮುದ್ರದ ನೀರಾಗಿ ಹಾಕೋದಂದ್ರೆ ಏನು ರೀ, ಎಂಥ ಶಿಕ್ಷೆಗಳು ನೋಡ್ರಿ. ಅದಕ್ಕೆ ಮಹಾಸ್ವಾಮಿ ಪೂಜೆ ಮಾಡೋದು ನಾವು ಬರೋದಿಲ್ಲ ಅನ್ನೋದಕ್ಕೆ. ಅಂದ್ರೆ ಅದರ ಅರ್ಥ ಮಹಾಸ್ವಾಮಿ ಆ ಫೈಲ್ ಮೇಲೆ ತೊಗೊಂಡಿರ್ತಾನೆ ರೀ. ಅವ್ನು ತೊಗೊಂಡು ಈಗ ಏನಾರ ಅವ್ನು ಮಾಡಬೇಕಂತೆ. ಅದಕ್ಕೆ ಅವ್ನು ಕರ್ಕೊಂಡು ಹೋಗ್ತಾರೆ ಸಮುದ್ರದೊಳಗೆ, ಅವನು ಒಗಿತಾರೆ. ಬಂದು ಹೇಳ್ತಾನೆ, ಅವಾಗ ಅವ್ನು ಸಮುದ್ರದಾಗ ನಾಮಿಗೆ ಬಂದು ಹೇಳ್ತಾನೆ, ಸಮುದ್ರದಾಗ ಹಾಕಿರಿ ಅಂತ. ಭಾರಿ ಖುಷಿ ಆಗ್ತದೆ. ನೀವು ಸಮುದ್ರದಾಗ ಯಾರಿಗೆ ಧೈರ್ಯ ಅದ ರೀ? ಮಹಾಸ್ವಾಮಿ ಹೆಸರು ತೊಗೊಂಡು ಅವನ್ನ ಇದನ್ನು ಮಾಡುವಂಥ ಧೈರ್ಯ ಯಾರಿಗದ? ಸಮುದ್ರ ರಾಜಗೂ ಇಲ್ಲ, ಯಾರಿಗೂ ಇಲ್ಲ. ಕೇಳ್ಕೊಂಡು ನಾವು ಗೋವಾಕ್ಕೆ ಬರ್ತಾನೆ, ಗೋವಾದಿಂದ ಮುರುಗೋಡಕ್ಕೆ ಬರ್ತಾನೆ, ಮಹಾಸ್ವಾಮಿ ದರ್ಶನಕ್ಕೆ ಹೋಗ್ತಾನೆ. ಬಂದೆ ಆರಾಮಿದ್ಯಾ? ಅವ್ರೇನು ಮತ್ತೆ ನಾವು ಗಿಳಿಸಿ ಬೋಳೆ ನಮ್ಮ ಸ್ವಾಮಿ ಅಂದರೆ ಸಿಂಪಲ್ ಸ್ವಾಮಿ. ಬಂದೆ ಭಾಳ ಚಲೋ ಆಯ್ತಾ, ಏನಿಲ್ಲ ನಿಂದೆಲ್ಲ ಸರಿ ಆಗ್ತದೆ, ನೀವು ಮತ್ತೆ ಮುಂಬೈಗೆ ಹೋಗಿ. ಸ್ವಾಮಿ ಗುರುಗಳೇ ನೀವು ಹಿಂಗೆ ಮಾಡಿದರೆ ಹೆಂಗೆ? ನಾ ಅಲ್ಲಿ ಹೋದ್ರೆ ನಾನು ಒಳಗೆ ಆಗ್ತಾನೆ, ಈ ಸಲ ಅನ್ಕ ಗಲ್ಗೆ ಆಗ್ತಾನೆ. ಯಾಕೆ ತಲೆಗೆ ಎಷ್ಟೊತ್ತಿ ನಂಬಿ ಇಲ್ಲೋ ಹೋಗ್ನಿ ಅಂತ ಹೇಳ್ತಾರೆ ಅವ್ರು. ನೋಡಿರಿ, ಮಹಾಸ್ವಾಮಿ ಯಾವುದೇ ಕಾರಣಕ್ಕೂ ಯಾವಾಗೂ ಯಾರ ಮುಂದೂ ನಾ ದೇವರು ನನ್ನಿಂದ ನಿನಗಾಗ್ಯದ ಅಂತಾರೆ. ಸಮರ್ಥಿದ್ದಂತ ಮಹಾಸ್ವಾಮಿ ಸಮರ್ಥಿದ್ದಂತ ಅಂತ ಹಿಂಗೆ ಅಂದರೆ ನಾ ಅಲ್ಲ, ನನ್ನಿಂದ ಅಲ್ಲ ಅವ್ರು ಹೇಳೋದು ಇದನ್ನು. ಅದನ್ನು ನಾವು ಅಳವಡಿಸ್ಕೋಬೇಕು. ನಾವು ನಂದು ಬಡ್ಕೊತಿರ್ತೀವಿ, ಹಂಗಲ್ಲ. ನನ್ನಿಂದ ಅನ್ನೋದನ್ನು ಇಲ್ಲ. ಅವ್ರು ಸದಾ ಏನು ಹೇಳ್ತಿದ್ರು ಅಂತಂದರೆ, ನೀವು ಹೋಗು, ನೀನು ಇದನ್ನು ಮಾಡ್ಕೊ, ಮತ್ತು ನಿನ್ನ ಕೆಲಸಕ್ಕೆ ಕರ್ತವ್ಯ ಬಿಡಬೇಡ ಅಂದರೆ. ಕರ್ತವ್ಯ ಪರ ಮಹಾಸ್ವಾಮಿ
ಹಿಂಗಾಗಿ ಅವ್ರು ಕಳಿಸ್ತಾರೆ ಮುಂಬೈಗೆ ಹೋಗ್ಕೊಳ್ಳೋ ಏನು ಅಧಿಕಾರಿ ಇರ್ತಾನೆ, ಮತ್ತೆ ಬಂದೆ ನೀನು ಇವನು ಯಾರು ಹಡಗಿನ ಕರ್ಕೊಂಡು ಅವನ ಮೇಲೆ ಸಿಟ್ಟು ಮಾಡಿಕೊಂಡು ತಾನೂ ಒಂದು ಜೋಡಿ ಹಡಗಿನಾಗ ಕರ್ಕೊಂಡು ನಡಕ್ಕೆ ಹೋಗಿ ಸಮುದ್ರದಾಗ ಅವನ್ನ ಒಗಿಬೇಕಂತ ಹೋಗ್ತಾರೆ. ಎಷ್ಟು ಶಾಂತದ ರೀ ಈಗ ನಾ ಕೂತಿನ ಗಾಳಿ, ಅದು ಅಕಸ್ಮಾತ್ ಅದ ರುದ್ರ ರೂಪ ತಳೆದ್ರೆ ಸಮುದ್ರದ ಏನಾಗ್ತದೆ ಅನ್ನೋದು 2004 ಸುನಾಮಿ ಒಳಗೆ ನಮಗೆ ಗೊತ್ತದ. ಯಾವ ರೀತಿ ಬಂದು ಏನಾಗ್ತದೆ, ಎಷ್ಟು ಮಂದಿ ಹಾಳಾಗ್ತದೆ, ಎಷ್ಟು ಮನೆಗಳು ಇದಾಗ್ತವೆ, ಸಮುದ್ರಗಳು ಮುಳುಗ್ತವೆ, ನಮಗೆಲ್ಲ ಗೊತ್ತದ. ನಾವು ನಮ್ಮ ಆಯುಷ್ಯದಲ್ಲಿ ನಾವು ನೋಡಿ ಇನ್ನು ಆವಾಗ ಮಹಾಸ್ವಾಮಿ ಕೋಪ ಮಾಡ್ಕೊಂಡ್ರು ಅಂತೇಳಿ ತೆರೆಗಳು ಎದ್ದು ಹಡಗೆ ಎಲ್ಲೋಲ ಕಲ್ಲಲಾಗಿ ಇನ್ನೇನಾಗ ಅವಾಗ ಕನಕ ಮಹಾರಾಜ ಹೇಳ್ತಾನೆ, ಭಟ್ ಕನಕ ಹೇಳ್ತಾನೆ, ಏನು ಬೇಡ ಎಲ್ಲರೂ ಕೂಡ ಮಹಾಸ್ವಾಮಿ ನೆನೆಸೋಣ ಅಂತೇಳಿ ನೆನೆಸ್ತಾನೆ. ಏಕದಮ್ ಶಾಂತ, ಈಗ ಹೆಂಗೆ ನಾನು ಕಣ್ಮುಂದೆ ಶಾಂತ ಅದ ಸಮುದ್ರ ಹಿಂಗಾಗ್ತದೆ, ಸಮುದ್ರ ಶಾಂತ ಅದಕ್ಕೆ ಅವ ಅಂತಾನೆ ಹೆಂಗಪ್ಪ ಇದೆಲ್ಲ ಅಂದ್ಕೊಳ್ಳೆ, ಇಲ್ಲ ಮಹಾಸ್ವಾಮಿ ಚಿದಂಬರನ ನಾಮ ತೊಗೊಂಡೋದಕ್ಕೆ ಹಿಂಗಾಗ್ಯದ, ಬರ್ರಿ ಎಲ್ಲರೂ ಕೂಡ ಅಲ್ಲಿ ಹೋಗೋಣ ಅಂತೇಳಿ ಎಲ್ಲರೂ ಕೂಡ ಅಲ್ಲಿ ಮಹಾಸ್ವಾಮಿ ಹತ್ರ ಬಂದು ಅವ್ರನ್ನ ಬೇಡ್ಕೊಂಡು ಮತ್ತು ತಮ್ಮ ಜೀವನೋದ್ಧಾರ ಮಾಡ್ಕೋತಾರೆ. ತಾತ್ಪರ್ಯ ಏನು ರೀ, ಮಹಾಸ್ವಾಮಿ ನಾವು ಬೇಡ್ಕೋತಿರೋದು, ನಮಗೆ ಏನಾರ ಒಂಚೂರು ಅಡ್ಡ ತಿಡ್ಡ ಬಂತಂತ ತಿಳ್ಕೊಳ್ಳೋದು, ಫೈಲ್ ಮೇಲೆ ಬಂದದ, ಮಹಾಸ್ವಾಮಿ ನಮ್ಮ ಫೈಲ್ ಮೇಲೆ ತೊಗೊಂಡಾರ, ನಮಗೇನೋ ಒಂದು ಸಾಕ್ಷಾತ್ಕಾರ ಅಂದ್ರಿ ಅಥವಾ ನಾವು ಮನಸ್ಸಿಗೆ ನಮಗೆ ಬೇಡಿದ್ದನ್ರಿ ಅಥವಾ ಇನ್ನೇನೋ ಒಂದು ಕಾರಣದಿಂದ ನಮ್ಮ ಫೈಲ್ ಕ್ಲಿಯರೆನ್ಸಿಗೆ ಬಂದದ. ಆ ಟೈಮ್ದಾಗ ನಾವು ಗಡಿಬಿಡಿ ಮಾಡಬಾರ್ದು, ಬೈಬಾರ್ದು ಅವ್ನು ಯಾವುದೇ ಕಾರಣಕ್ಕೂ ಫಸ್ಟ್ ಆಫ್ ಆಲ್ ಮಹಾಸ್ವಾಮಿ ನಂಬಬೇಕು. ಹೆಂಗೆ ನಂಬಬೇಕಂತಂದ್ರೆ ಗಟ್ಟಿ ಪಾದ ಹಿಡ್ಕೊಂಬಿಡೋದು, ನೀನ ಗತಿಪ್ಪ ನೀನ ಮತಿ ಅಂಥೇಳಿ. ನಾವೇನಾಗ್ತದೆ ಅರ್ಧ ಹೋಗ್ತೀವಿ ಮಸ್ತ್, ಈಗ ಗುರು ಮಹಾರಾಜರು ನಮಗೆಲ್ಲ ತಿಳಿಸಿ ಹೇಳಿದ ಕೂಡ ಏನಾಯ್ತು, ನಾವು ಸಿಕ್ಕಾಪಟ್ಟೆ ಜಪ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ನಮಗೆ ನಮ್ಮ ಮನಸ್ಸಿನಂಗೆ ಕೆಲಸ ಆಗಲಿಲ್ಲ ಅಂದ ಕೂಡ ಏನಾಗ್ತದೆ, ನಾವು ಮಾಡ್ಕೊಂಡು ಇನ್ನೊಂದು ಶಿಫ್ಟ್ ಮಾಡ್ಕೋಬಾರ್ದು. ಮಹಾಸ್ವಾಮಿನ ಇನ್ನಷ್ಟು ಹತ್ರಕ್ಕೆ ಹೋಗೋದು, ನೀ ಹಿಂಗೆ ಮಾಡ್ತೀಯ ಬಾ ಅಂದರೆ ಮಹಾಸ್ವಾಮಿ ಮಜಬೂರಾಗಿ ನಮ್ಮ ಫೈಲ್ ಮೇಲೆ ತೊಗೋಬೇಕ್ರಿ, ಮೇಲೆ ತೊಗೊಂಡು ನಮ್ಮನ್ನು ಕರುಣೆ ಮಾಡಲೇಬೇಕು. ಆ ಶಕ್ತಿ ಆ ಭಕ್ತಿ ನಮ್ಮ ಹತ್ರ ಇರಬೇಕು. ಆವಾಗ ಏನಾಗ್ತದೆ ರೀ, ಮಹಾಸ್ವಾಮಿ ಕರುಣಾನಕ ಹಾಗೆ ಆಗ್ತದೆ, ಅದ್ರ ಜೊತೆ ಸತ್ಸಂಗ ಆಗ್ತದೆ, ಸಭ್ಯರ ಸಂಘ ಆಗ್ತದೆ, ನಾವು ಒಳ್ಳೆಯವರು ಆಗ್ತೀವಿ, ನಮ್ಮಿಂದ 4 ಜನ ನೋಡ್ರಿ ಏನಾಗ್ತದೆ, ಮಹಾಸ್ವಾಮಿ ಬಗ್ಗೆ ನಮಗೆ ತಿಳಿಯಿತು ಅಂತಂದರೆ, ಮಹಾಸ್ವಾಮಿ ಬಗ್ಗೆ ನಮಗೆ ತಿಳಿಯಿತು ನಾವು 4 ಮಂದಿಗೆ ಮಾತಾಡ್ಬೋದು. ಇದರರ್ತಿಗೆ ನನಗೆ ತಿಳಿದೋದು ಅಂತಲ್ಲ, ತಿಳಿಲಿಕ್ಕೆ ಪ್ರಯತ್ನ ಪಡ್ಲಿಕ್ಕತ್ತಾಗ ಅವಾಗ ಏನಾಗ್ತದೆ, ಯಾಕೆ ನಾವು ಮಹಾಸ್ವಾಮಿ ಬಗ್ಗೆ ಮಾತಾಡಬಾರ್ದು? ನಮ್ಮ ಒಬ್ಬರಿಂದ 100 ಜನಕ್ಕೆ ಪ್ರಯೋಜನ ಆಗ್ತದೆ. 100 ಜನಕ್ಕೆ ಅದು ಪ್ರಯೋಜನದಾಗ ಒಬ್ಬರೇ ಮಹಾಭಕ್ತ ಹುಟ್ಟೆ ಹುಡ್ತಾನೆ. ಅದರೊಳಗೆ ಯಾರಿಗೆ ಗೊತ್ತು ರೀ, ಮತ್ತು ವಿಠಾಬಾಯಿ ಬರ್ಬೋದು, ಯಾರು ರಾಜಾರಾಮರಾವ್ ಬರ್ಬೋದು, ಜ್ಞಾನೇಶ್ವರ ಮಹಾರಾಜರು ಬರ್ಬೋದು. ಯಾಕಂದ್ರೆ ಜ್ಞಾನೇಶ್ವರ ಮಹಾರಾಜರು ಅಂತ ಒಂದು ಕಡೆ ಹೇಳೇ ಬಿಟ್ಟಾರೆ, ನಾನು ಮತ್ತು ಜನ್ಮ ತೊಗೊಂಬರ್ತೀನಿ, ಲಕ್ಷಾಂತರ ಪತಾಕೆ ತೊಗೊಂಡು ಹೋಗ್ತೀವಿ. ನಾವು ಇಷ್ಟೇ ಬೇಡ್ಕೊಂಡು ಆ ಲಕ್ಷಾಂತರ ಪತಾಕೆ ತೊಗೊಂಡು ಹೋಗಿ ಭಕ್ತರು ಬೇರೆ, ನಾವೆಲ್ಲ ನಾನು ಸ್ವತಕ್ಕೆ ಅನ್ಕೋತೀನಿ ಅಂಥ ಭಕ್ತರ ಮಂಡಳಿಯೊಳಗೆ ನಾ ಇರ್ತೀನಿಲ್ಲೋ ಗೊತ್ತಿಲ್ಲ. ಆದರೆ ಆ ಭಕ್ತರು ನಡ್ಕೊಂಡು ಹೋಗೋ ಹಾದಿದಲ್ಲ, ಅದು ಪತಾಕೆ ತೊಗೊಂಡು ಹೋಗೋ ಭಕ್ತರು ನಡ್ಕೊಂಡು ಹೋಗೋ ಹಾದಿದಲ್ಲ, ಆ ಮಣ್ಣಿನ ಧೂಳು ಕಣಾರೆ ಅಟ್ಲೀಸ್ಟ್ ನಾನು ಮಾಡಪ್ಪ ಅಂಥೇಳಿ. ಯಾಕಂತಂದರೆ ಭಕ್ತ ವತ್ಸಲ ಭಗವಾನ ನಾ ನಂಬಿದ್ರಿ ಅಂದರೆ ಭಕ್ತ ವತ್ಸಲ. ಈಗ ಅವರು ಭಕ್ತರಿಗೆ ಅವ್ನ ಪತ ಹಿಡ್ಕೊಂಡು ಅವ್ನು ಮತ್ತೆ ಅವತಾರಕ್ಕಾಗಿ ನಡ್ಕೊಂಡು ಪತಾಕೆಗಳನ್ನು ತೊಗೊಂಡು ಹೋಗ್ತಾರಲ್ಲ, ಆವಾಗ ಅವ್ರು ದುಳಿದ ಕಣ ಆದ್ರೆ ನನ್ನಂಥ ಭಾಗ್ಯ ಯಾವುದದ ರೀ. ಅದಕ್ಕೆ ಅವನ ಹತ್ರ ಸದಾ ಇನ್ನಷ್ಟೇ ಕೇಳ್ತಿರ್ತೀನಿ, ನಿನ್ನನ್ಕ ಸಾಕ್ಷಾತ್ಕಾರ ಬೇಕು, ಕಡಿಗೆ ನೀನು ಭಕ್ತರ ಧೂಳು ಪಾದದ ಅಡೆಯೋ ಧೂಳು ಇರ್ತಲ್ಲ, ಅದನ್ನಾದ್ರೂ ಮಾಡಿ ನನ್ನ ಪುಣ್ಯ ಕಟ್ಕೊಳ್ಳಪ್ಪ ಅಂಥೇಳಿ ಇದನ್ನು ಬೇಡ್ಕೋತ ಶಿವಚಿದಂಬರ ನಾಮವನ್ನು ನಾವೆಲ್ಲರ ಸ್ಮರಣೆ ಮಾಡೋಣ. ಇವತ್ತಿನ ಸ್ವಸಂಗ ಸತ್ಸಂಗ ನನಗೆ ಯಾಕೋ ಇವತ್ತಿನ ಸಮುದ್ರ ನೋಡಿ ಏನಪ್ಪ ಅಂದಾಗ ಕನಕ ನೆನಪಾದ, ಆ ಭಕ್ತ ಕನಕನ ಮುಖಾಂತರ ಇಂಗ್ಲೀಷ್ ಆಡಳಿತ ನೆನಪಾಯಿತು, ಮಹಾಸ್ವಾಮಿ ಫೈಲ್ ಮೇಲೆ ಹೆಂಗೆ ತೊಗೊಂಡ್ರೆ ನೆನಪಾಯಿತು, ಪಾದಕೆಗಳು ನೆನಪಾಯಿತು, ಮುಂದೆ ಪಾದಕೆಗಳು ಮೃಣ್ಮನೆ ಪಾದಕೆಗಳು ಏನೋ ಇವತ್ತಿಗೂ ನಾವು ಅದ್ರ ಹಿಂದೆ ರಿಸರ್ಚ್ ನಾವು ತುಂಬ ಕಡಿಮೆ ಅದ ನಮ್ಮದು ರಿಸರ್ಚು. ಮಹಾಸ್ವಾಮಿ ಯಾವ್ಯಾವ ಊರಲ್ಲಿ ಏನೇನು ಮಾಡಿದರು ಆ ರಿಸರ್ಚ್ ನಮ್ಮ ಹತ್ರ ಇಲ್ಲ, ಅದನ್ನೆಲ್ಲ ಮಾಡಬೇಕು. ಏನೋ ಒಂದು ಬರ್ತದೆ ಇಂದಿಲ್ಲ ನಾಳೆ ಮಹಾಸ್ವಾಮಿ ಯಾರಿಗೋ ಆ ಬುದ್ಧಿ ಕೊಡ್ತಾನೆ, ನಮ್ಮ ಹತ್ರ ರಿಸರ್ಚ್ ಮಾಡಿ ಎಲ್ಲಗಳನ್ನು ನಮಗೆ ದರ್ಶನ ಮಾಡಿಸೋದು. ಯಾರ್ಯಾರೋ ಮನೆಯೊಳಗೆ ಅವೆಲ್ಲ ಕೆಲವೊಂದು ಇನ್ನೂ ಅವರು ಸೀರೆ ಉಟ್ಕೊಂಡು ಸೀರೆ ಅಂತ ಇನ್ನೂ ಎಲ್ಲ ಅವು ನಮಗೆ ಅವ್ರ ಪಾದಕೆಗಳು ಒರಿಜಿನಲ್ ಪಾದಕೆಗಳು ಯಾರ್ಯಾರ್ದು ಮನೆಯೊಳಗೆ ಇನ್ನೂ ರಾಜಾರಾಮರು ಇದೀವ, ವೀಣಾ ತೊಗೊಂಡೋದು ಅದು ಸಿಗ್ತವೆ, ಗುಂಡಿ ಎಷ್ಟು ಕಡೆ ಗುಂಡಿ ನೋಡ್ಲಿಕ್ಕೆ ಸಿಗ್ತದೆ ಅಂಥವೆಲ್ಲ ರಿಸರ್ಚ್ ಆಗಿ ನಾವು ಎಲ್ಲರಿಗೂ ಅದು ಪ್ರಯತ್ನ ಆಗಬೇಕು ಅಂತ ಬೇಡ್ಕೋತ ನಮ್ಮ ಇದು ಯಾರ್ಯಾರ ತಲೆಪಿ ಅವರು ಅದಕ್ಕೆ ಮುಂದಾಗಿ ಮಹಾಸ್ವಾಮಿನ ನನಗೂ ಸ್ವಲ್ಪ ಇನ್ನೊಂದು ಸ್ವಲ್ಪ ಪರಿಚಯ ಮಾಡಿ ಕೊಡ್ರಿ ಅಂತ ಬೇಡ್ಕೋತ ಇವತ್ತಿನ ಈ ಸತ್ಸಂಗ ಸ್ವಸಂಗ ಸತ್ಸಂಗವನ್ನು ಇಲ್ಲಿಗೆ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾದಿರಾಜ್ ಸದ್ಗುರು ಶಿವಚಿದಂಬರೇಶ್ವರ ಮಹಾರಾಜ್ ಕಿ ಜಯ. ಅನಂತ ಅಪರಾಧಾಂಚ ರಾಶಿ ಏಕ ರೋಮ ರಂಧ್ರಾಪಾಸಿ ಐಸೆ ಅನ್ಯಾಯ ಅಗಣಿತ ನಾಮ ತುಸೆ ಪುಣ್ಯವಂತ ಐಸಾ ಪ್ರತಾಪ ನಾಮಾಚ ಮೌನಾವಲ್ಯ ವೇದವಾಂಚ ದಾಸ ಅಪರಾಧಾಂಚ ಕೋಟಿ ಚಿದಂಬರ ಘಾಲಿ ಕೋಟಿ.
ನನ್ನ ಕಡೆಯಿಂದ ತಪ್ಪಾದದನ್ನು ಎಲ್ಲರೂ ಕ್ಷಮಿಸ್ರಿ ಅಂತ ಬೇಡ್ಕೊಂಡು ಇವತ್ತಿನ ಸ್ವಸಂಗ ಸತ್ಸಂಗನ ಇಲ್ಲಿಗೆ ಸಮಾಪ್ತಿ ಮಾಡ್ತಾಯಿದ್ದೀನಿ. ಔದುಂಬರ ಮಾಸ ಭಕ್ತಾಭಿಮಾನಿ ರಾಜ ಆದ್ರ ಸದ್ಗುರು ಶ್ರೀ ದಿಗಂಬರೇಶ್ವರ ಮಹಾರಾಜ್ ಕೀ ಜೈ.